ಬಿಗ್ ಬಾಸ್ ಶೋಗೆ ಸಂಕಷ್ಟ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡ್ರೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಲಿನ್ಯ ನಿಯಂತ್ರಣ ಕಾಯ್ದೆಯ ಉಲ್ಲಂಘನೆ ಮಾಡಿದ್ದಾರೆ ಎನ್ನುವ ಆರೋಪ ಬಿಗ್ ಬಾಸ್ ಈ ಸಲ ಈ ಸೀಸನ್ ಮೇಲೆ ಕೇಳಿ ಬರ್ತಾ ಇದೆಯಲ್ಲ. ಈಗ ಬಿಗ್ ಬಾಸ್ ಆಯೋಜಕರು ಈ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇದು ಕೋರ್ಟ್ ಆದೇಶ, ಉಲ್ಲಂಘನೆ ಮಾಡಿದಂತೆ ಕ್ಲೋಸ್ ಮಾಡಿ ಅಂತ ನೋಟಿಸ್ ಕೂಡ ಕೊಡಲಾಗಿದೆ. ಇದ್ರ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು. ಇವ್ರು ಯಾರು ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಕೋರ್ಟ್ ಆದೇಶ ಏನಿದೆ ಅದನ್ನ ಫಾಲೋ ಮಾಡಿ, ಕ್ಲೋಸ್ ಮಾಡಿ ಅಂತ ನೋಟಿಸ್ ಕೊಡಲಾಗಿದೆ ಅನ್ನೋದನ್ನ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಈ ಸಲದ ಬಿಗ್ ಬಾಸ್ ಆರಂಭದಲ್ಲೇ ಒಂದ್ ರೀತಿ ಅಪಸ್ವರಕ್ಕೆ ಕಾರಣವಾಗ್ತಾ ಇದೆ. ಶೋ ಏನೋ ಚೆನ್ನಾಗಿ ನಡೀತಾ ಇದೆ, ಬಟ್ ಕೆಲವೊಂದು ರೂಲ್ಸ್ಗಳನ್ನ ಗಾಳಿ ತೂರಿದ್ದಾರೆ, ತಲೆನೇ ಕೆಡಿಸ್ಕೊಂಡಿಲ್ಲ. ಪರಿಸರಕ್ಕೆ ಹಾನಿ ಆಗುವ ಕೆಲವೊಂದು ಅಂದ್ರೆ ಪೊಲ್ಯೂಷನ್ ಬೋರ್ಡ್ ಅವರೆಲ್ಲರೂ ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಬಳಸಿದಂತಹ ನೀರನ್ನ ಸಂಸ್ಕರಣೆ ಮಾಡಿ ಹೊರಗೆ ಬಿಡುವ ಕೆಲಸಗಳಾಗ್ತಾ ಇಲ್ಲ. ಈಗ ಬಿಗ್ ಬಾಸ್ ಶೋ ಅಂದ ತಕ್ಷಣ ಮನೆಯೊಳಗೆ ಸುಮ್ ಕೂತಿರಲ್ಲ, ವಿಪರೀತ ಗೇಮ್ಗಳನ್ನೆಲ್ಲ ಆಟ ಆಡಿಸ್ತಾ ಇರ್ತಾರೆ. ಅದಕ್ಕೆ ಬಳಸುವಂತಹ ನೀರನ್ನ ಹೆಂಗ್ ಬೇಕು ಹಂಗೆ ಬಳಸ್ಕೊಳ್ತಾ ಇದ್ದಾರೆ, ಹಂಗಂಗೆ ಹೊರಗೆ ಕಳಿಸುವ ಕೆಲಸಗಳಾಗ್ತಾ ಇದೆ. ಸೊ ಪರಿಸರದ ಬಗ್ಗೆ ಕಾಳಜಿ ಇಲ್ಲದ ಶೋ ಆಗಿ ಇದು ಮಾರ್ಪಾಡಾಗ್ತಾ ಇದೆ. ಹಾಗಾಗಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಅದರಂತೆ ನಡೆದುಕೊಳ್ತಾರೆ ಬಿಡಿ ಅಂತ ಅರಣ್ಯ ಇಲಾಖೆಯ ಸಚಿವ ಖಂಡ್ರೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ.